ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಂದು ಹೊಸ ಗೋಲ್ಡ್ ಕಲೆಕ್ಷನ್ ಅಂದರೆ ನಂದು ಈ ಹೊಸದಾಗಿ ನಾನು ಯಾವ ಜ್ಯುವೆಲರಿ ತೊಗೊಂಬಂದೆ ಆ ಜ್ಯುವೆಲರಿ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ಜ್ಯುವೆಲರಿ ಪ್ಲಸ್ ಒಂದು ಜ್ಯುವೆಲರಿ, ಅದು ಹೊಸದೇ, ಒಂದೇ ಟೈಮ್ ಹಾಕಿರೋದು. ಅದರಲ್ಲೇ ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ವಿತ್ ನಾನು ಆ ಜ್ಯುವೆಲರಿನೂ ನಿಮಗೆ ತೋರಿಸ್ತೀನಿ. ಸೊ ದ್ಯಾಟ್ ನೀವು ಯಾರಾದ್ರು ಪರ್ಚೇಸ್ ಮಾಡಿದ್ರೆ ಲೈಟ್ ವೆಯ್ಟ್ ಜ್ಯುವೆಲರಿ ಅಂತಾರಲ್ವ, ಆ ರೀತಿ ಜ್ಯುವೆಲರಿನ ನಾವು ಪರ್ಚೇಸ್ ಮಾಡಿದ್ರೆ ಏನು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು, ಅದನ್ನು ಈಸ್ಕೊಳ್ಳೋವಾಗ ಏನೆಲ್ಲ ಚೆಕ್ ಮಾಡ್ಬಿಟ್ಟು ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಯಾಕೆ ಅಂತಂದರೆ ನಾವು ಸ್ಯಾರಿ ಹಾಕ್ಕೊಂಡು ಆ ಜ್ಯುವೆಲರಿಗಳನ್ನ ಹಾಕ್ಕೊಂಡಾಗ ಸ್ಯಾರಿಗೆ ಅದು ಸ್ವಲ್ಪ ಟ್ರಬಲ್ ಮಾಡುತ್ತೆ. ಅಂದರೆ ಹಿಂದೆಗಡೆ ಬ್ಯಾಕ್ ಸೈಡ್ದು ಏನು ಲೈಟ್ ವೆಯ್ಟಲ್ಲಿ ಅವರು ಮಾಡಿರ್ತಾರೆ, ಸೊ ಅದನ್ನು ಅವರು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನೀವು ಜಾಸ್ತಿ ಅಮೌಂಟು ಸ್ಯಾರಿ ಅಂದರೆ ಮೋರ್ ದೆನ್ 15,000 ರೇಷ್ಮೆ ಸೀರೆಸ್ ಇಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಸೊ ಆ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಾಗ ಅದನ್ನು ನಾವು ಹಾಕೋತು ಅಂತ ಅಂದರೆ ಡೆಫಿನೆಟ್ಲಿ ಅದು ಪ್ರಾಬ್ಲಮ್ ಆಗುತ್ತೆ. ಅದು ಏನು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನೋಡಿ, ಇವೇ ಬಂದು ಜ್ಯುವೆಲರಿಗಳು. ಸೊ ಇದು ಬಂದು ಮ್ಯಾಂಗೋ ಡಿಸೈನ್ ಜ್ಯುವೆಲರಿ. ಇದು ಹೊಸ ಜ್ಯುವೆಲರಿ, ನಾನು ಇವಾಗ ರೀಸೆಂಟಾಗಿ ಬಂದಿದ್ದು. ಸೊ ಈ ಜ್ಯುವೆಲರಿ ಬಂದು ತುಂಬ ಚೆನ್ನಾಗಿದೆ. ಕಡಿಮೆ ಗ್ರಾಮ್ ಅಂತಲೇ ಹೇಳ್ಬೋದು, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದಾರೆ. ಇದು ಲೈಟ್ ವೆಯ್ಟ್ ಗೋಲ್ಡ್ ಅಲ್ಲ, ಇದು ಬಂದು ಸ್ವಲ್ಪ ಲೈಟ್ ವೆಯ್ಟಲ್ಲಿ ಮಾಡಿದ್ದಾರೆ. ಬಟ್ ಗ್ರಾಮು ಸ್ವಲ್ಪ ಜಾಸ್ತಿನೇ ಇದೆ, ಆದರೆ ಇದು ಲೈಟ್ ವೆಯ್ಟಲ್ಲಿ ಮಾಡಿದ್ದಾರೆ. ಇದು ನಿಮಗೆ ಬ್ಯಾಕ್ ಸೈಡ್ ತೋರಿಸಿ ನಾನು ಹೇಳ್ತೀನಿ ಏನು ಪ್ರಾಬ್ಲಮ್ ಆಗ್ಬೋದು ಈ ಥರ ಲೈಟ್ ವೆಯ್ಟ್ ಜ್ಯುವೆಲರಿನಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಇದು ತುಂಬ ಚೆನ್ನಾಗಿದೆ. ಇದು ಪ್ರಾಬ್ಲಮ್ ಅಂತ ಅಲ್ಲ. ಸೊ ನಾವು ಮಾಡಿಸ್ಕೋಬೇಕಾದ್ರೆ ಅವರು ಕರೆಕ್ಟಾಗಿ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ನಾವು ಅದನ್ನು ತೊಗೊಳ್ಳೋವಾಗ ಚೆಕ್ ಮಾಡಿ ನಾವು ನೀಟಾಗಿ ಈಸ್ಕೋಬೇಕು. ಸೊ ಆವಾಗ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವಿಯರ್ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದು 2 ಜ್ಯುವೆಲರಿನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡಿರೋ ಪಿಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಯಾವ ರೀತಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಹತ್ರದಿಂದ ನೀವು ನೋಡ್ತಾ ಇರ್ಬೋದು. ಸೊ ಡಾಲರ್ ಬಂದು ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತ ಇನ್ ಡೀಟೇಲ್ ಲಕ್ಷ್ಮಿ ಡಾಲರ್ ಇದು. ಸೊ ನಾನು 2 ಜ್ಯುವೆಲರಿಗೂ ಅಷ್ಟೇ ನಾನು ಯಾವುದೇ ರೀತಿ ಹರಳನ್ನ ನಾನು ಹಾಕ್ಸಿಲ್ಲ. ಯಾರಾದರೂ ಪ್ರೀವಿಯಸ್ ವೀಡಿಯೋನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಹರಳುಗಳನ್ನ ಹಾಕ್ಸಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ವ್ಯಾಲ್ಯೂ ಬರೋಲ್ಲ, ಇಲ್ಲಾಂದರೆ ಹರಳುಗಳಲ್ಲಿ ಎಷ್ಟು ತೂಕ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅವ್ರು ಎಷ್ಟು ಹರಳು ತೂಕ ಇದೆ ಅಂತ ಹೇಳ್ತಾರೆ ಅದನ್ನೇ ನಾವು ಒಪ್ಕೋಬೇಕಾಗತ್ತೆ. ಬಟ್ ಹರಳುಗಳು ಅಷ್ಟೇ ದೂರಕ್ಕೆಲ್ಲ ಕಾಣಿಸಲ್ಲ, ಹತ್ರದಿಂದ ನೋಡಿದ್ರೆ ಅಷ್ಟೇ ನಮಗೆ ಸ್ಟೋನ್ಸ್ ಎಲ್ಲ ಕಾಣಿಸೋದು. ಸೊ ಇವಾಗ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸಿದೆ, ಒಂದು ಸ್ಟೋನ್ಸು ಇಲ್ಲ ಇವೆರಡು ಜ್ಯುವೆಲರಿನೂ. ನಾವು ಹತ್ರದಿಂದ ನೋಡಿದ್ರೇ ಅಷ್ಟೇ ಜ್ಯುವೆಲರಿನಲ್ಲಿ ಸ್ಟೋನ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಮತ್ತು ಇದು ಬಂದು 2 ತುಪ್ಪದ ದೀಪ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಆ ಶೋರೂಮಲ್ಲೇ ಅಂದರೆ ಆ ಜ್ಯುವೆಲರಿ ಶಾಪಲ್ಲೇ ಈಸ್ಕೊಂಡಿದ್ದು. ಆ್ಯಕ್ಚುಲಿ ನಾವು ಯಾವ ಜ್ಯುವೆಲರಿ ಮಾಡಿಸಿದ್ರು ಅದೇ ಜ್ಯುವೆಲರಿ ಶಾಪಲ್ಲೇ ನಾವು ಮಾಡಿಸೋದು. ಸೊ ಅದಕ್ಕೆ ತುಂಬ ಜ್ಯುವೆಲರಿ ಅವ್ರ ಹತ್ರನೇ ಮಾಡಿಸಿರೋದ್ರಿಂದ ಸೊ ಇವಾಗ ನಾನು ಅದು ಒಂದು ಬೆಳ್ಳಿ ಐಟಮ್ ಏನಾದ್ರು ಕೊಡಿ ಅಂತ ಹೇಳ್ಬಿಟ್ಟು ಈಸ್ಕೊಂಡಿದ್ದು. ಇದು ಬಂದು ತುಂಬ ತೂಕನೇ ಇದೆ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಇವಾಗಿನ ಕಾಸ್ಟಲ್ಲಿ ಅಂದರೆ 1 ಗ್ರಾಮ್ಗೆ ಇವಾಗ 190-180 ಇದೆ ಅನಿಸುತ್ತೆ ಬರೀ ಬೆಳ್ಳಿನೇ. ಇದಿಷ್ಟಕ್ಕೇ ಮೋರ್ ದೆನ್ 6,000 ಮೇಲೆ ಆಗುತ್ತೆ ಇವೆರಡಕ್ಕೆ, ಮೋರ್ ದೆನ್ 6 or 7,000 ಆಗ್ಬೋದು. ಸೊ ಇದು ಬಂದು ತುಪ್ಪದ ದೀಪ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ವಲ್ಪ ದೊಡ್ಡದಿದೆ, ಸೊ ಮೇಲ್ಗಡೆ ಸ್ವಲ್ಪ ಚಿಕ್ಕದಿದೆ. ಯಾಕೆಂದರೆ ತುಪ್ಪದ ದೀಪ ಹಚ್ಚೋಕ್ಕೆ ಜಾಸ್ತಿ ದೊಡ್ಡದಿಲ್ಲ ಅಂದರೆ ತೊಗೊಳ್ಳಲ್ಲ ಯಾರೂ. ಸೊ ಈ ರೀತಿ ಇರೋದ್ರಿಂದ ಇದನ್ನು ಫ್ರೀಯಾಗಿ ಕೊಟ್ಟಿರೋದು ಅವರು ಜ್ಯುವೆಲರಿ ತೊಗೊಂಡಿರೋದಕ್ಕೆ. ಸೊ ಇವೆರಡು ಜ್ಯುವೆಲರಿಗೆ ಅಂತ ಅಲ್ಲ, ಸೊ ಮಿಕ್ಕಿದ ಜ್ಯುವೆಲರೀಸ್ ಎಲ್ಲ ಅದೇ ಶಾಪಲ್ಲಿ ಮಾಡಿಸಿರೋದ್ರಿಂದ ಫಸ್ಟೆಲ್ಲ ಬೇರೆದೆಲ್ಲ ಈಸ್ಕೊಂಡಿದ್ದೆ. ಅಂದರೆ ಕಾಲ್ ಚೈನ್ ಆಗಿರ್ಬೋದು, ಈ ಥರ ಐಟಮ್ ತೊಗೊಂಡಿದ್ದೆ. ದೀಪದಲ್ಲಿ ಯಾವುದು ಫ್ರೀ ಅಂತ ತೊಗೊಂಡಿರಲಿಲ್ಲ. ಸೊ ಇವಾಗ ದೀಪದಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು ಬಂದು 92.5 ನಾವು ಯಾವಾಗಲೂ ತೊಗೊಳ್ಳೋದು. ಗೋಲ್ಡಲ್ಲಾದರೆ 22 ಕ್ಯಾರೆಟ್, ಬೆಳ್ಳಿನಲ್ಲಾದರೆ 92.5 ತೊಗೊಳ್ಳೋದು ಯಾವಾಗಲೂ. ಬಿಕಾಸ್ ಅದು ಅಟ್ ಪ್ರೆಸೆಂಟ್ ಏನು ವ್ಯಾಲ್ಯೂಸ್ ಇರುತ್ತೆ ಅದೇ ವ್ಯಾಲ್ಯೂಸ್ ಇರುತ್ತೆ. ಕಡಿಮೆ ಅಂತ ಹೇಳ್ಬಿಟ್ಟು 18 ಕ್ಯಾರೆಟ್ ಆಗಲಿ ಇಲ್ಲ ಬೆಳ್ಳಿದ್ರಲ್ಲಿ ಅಂದರೆ ಆಲ್ ಮಾರ್ಕ್ ಇಲ್ಲದಿರೋದಾಗಲಿ ತೊಗೊಂಡ್ರೆ ಅದಕ್ಕೆ ವ್ಯಾಲ್ಯೂನೂ ಇರೋಲ್ಲ, ಅಂದರೆ ವ್ಯಾಲ್ಯೂಸ್ ಅಷ್ಟು ಬರೋಲ್ಲ.
ಪ್ಲಸ್ ಅದು ಬೆಳ್ಳಿನೂ ಅಷ್ಟು ಚೆನ್ನಾಗಿರಲ್ಲ. ಸೊ ಮುಂದೆ ಸ್ವಲ್ಪ ಕಪ್ಪಾಗೋದು, ಯೂಸ್ ಮಾಡ್ತಾ ಕಪ್ಪೆಲ್ಲ ಆಗುತ್ತೆ. ಬಟ್ ಇವ್ರ ಹತ್ರ ತುಂಬ ವರ್ಷದಿಂದ ನಾನು ಬೆಳ್ಳಿ ಎಲ್ಲ ತೊಗೊಂಡಿದ್ದೀವಿ, ಇಲ್ಲಿ ತನಕನೂ ಒಂದು ಸ್ವಲ್ಪನೂ ಕಪ್ಪಾಗಿಲ್ಲ. ಮತ್ತು ಅಷ್ಟು ಚೆನ್ನಾಗಿರುತ್ತೆ ಇವ್ರ ಹತ್ರ ಐಟಮ್ಸ್ ಎಲ್ಲ. ಮತ್ತು ಬೆಳ್ಳಿದು ಏನಂತಾರೆ ತಟ್ಟೆ ಆಗಿರ್ಬೋದು, ಬೆಳ್ಳಿದು ಕಳಸ, ಬೆಳ್ಳಿದು ಚೊಂಬ, ಆ ಥರದ್ದೆಲ್ಲ ಇಲ್ಲೇ ತೊಗೊಂಡಿರೋದು. ತುಂಬ ವರ್ಷಗಳಾಗಿದ್ರೂ ಅದು ಒಂದು ಸ್ವಲ್ಪನೂ ಕಪ್ಪಗಾಗಿಲ್ಲ. ಅಂದರೆ ನಾವು ಕಪ್ಪಗಾಗಬಾರ್ದು ಅಂದರೆ ನಾವು ಡಿಸೈನ್ ಇರೋ ಬೆಳ್ಳಿ ದೀಪಸ್ಸು ಅಥವಾ ಬೆಳ್ಳಿ ಐಟಮ್ಸ್ ಏನಾದರೂ ತೊಗೊಂಡ್ರೆ ಆಬ್ವಿಯಸ್ಲಿ ಕಪ್ಪು ಆಗೇ ಆಗುತ್ತೆ. ಆವಾಗ ನಾವು ವಾಶ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪ್ಲೇನ್ ತೊಗೊಂಡಾಗ ಏನೂ ಆಗೋಲ್ಲ, ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲಸ್ ಅದನ್ನು ನಮಗೆ ಫ್ರೀಯಾಗಿ ಕೊಟ್ಟಿದ್ದು. ಸೊ ಇದು ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಒಂದು ಕಂಪ್ಲೀಟ್ ಗೋಲ್ಡ್ ಪಿಕ್ಚರ್ ಈ ರೀತಿ ಇದೆ. ಸೊ ಮ್ಯಾಂಗೋ ಡಿಸೈನ್ ಅಂತಾರಲ್ಲ ಆ ರೀತಿ, ಅಂದರೆ ಇದು ಕಂಪ್ಲೀಟ್ ಮ್ಯಾಂಗೋ ಅಲ್ಲ, ಮ್ಯಾಂಗೋನಲ್ಲಿ ಒಂದು ಸ್ವಲ್ಪ ಬೇರೆ ಡಿಸೈನ್ ಬರುತ್ತೆ. ಮ್ಯಾಂಗೋ ಅಂದರೆ ಬೇರೆ ಥರ ಬರುತ್ತೆ. ಇದು ಬಂದು ನಾವು ಸ್ಯಾರಿಗಳ್ಗೆ ಹಾಕ್ಕೊಂಡ್ರು ಇದು ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಸ್ಯಾರಿ ಚುಚ್ಚೋದಾಗಲಿ, ಅಂದರೆ ದಾರದೆಲ್ಲ ಸಿಲ್ಕ್ ಸ್ಯಾರೀಸ್ ಏನಾರು ಹಾಕ್ಕೊಂಡ್ರೆ ಹಿಂದೆಗಡೆ ಚುಚ್ಚೋದು, ದಾರಗಳೆಲ್ಲ ಎಳೆಯೋದು ಆ ಥರ ಏನೂ ಮಾಡಲ್ಲ. ಇದು ಬ್ಯಾಕ್ಸ್ ಫೋಟೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ ನೋಡಿ. ಇದು ಬಂದು ಬ್ಯಾಕ್ ಸೈಡಲ್ಲಿ ಆ ರೀತಿ ಕಾಣಿಸುತ್ತೆ. ಸೊ ಇದಕ್ಕೂ ಒಂದು ಸ್ಟೋನ್ಸು ನಾನು ಕೊಡಿಸಿಲ್ಲ. ಮತ್ತು ಚೈನು ಬಂದು ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ, ತುಂಬ ಗಟ್ಟಿಯಾಗಿ ಮಾಡಿ ಈ ರೀತಿ. ಇದು ನಾನೇ ಡಿಸೈನ್ ಯಾವುದೋ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನಾನು ಈ ಡಿಸೈನ್ ಕೊಟ್ಟಿದ್ದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹೆಂಗಿತ್ತು ಅದೇ ಥರ ಅಂತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಪಿಕ್ಕು ನಿಮಗೆ ಹಾಕ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಹಾಕ್ಕೊಂಡಾಗ ಅಂತ ಹೇಳ್ಬಿಟ್ಟು. ಮತ್ತು ಇದು ನೀವು ನೋಡ್ತಾ ಅಂದರೆ ಕಂಪ್ಲೀಟ್ ಚೈನೇ ಈ ರೀತಿ ಇದೆ, ಚೇಂಜಸ್ ಏನಿಲ್ಲ, ಕಂಪ್ಲೀಟ್ ಚೈನೇ ಒಂದೇ ಡಿಸೈನ್. ಈ ಥರ ಒಂದು ಚೈನಿಗೆ ಈ ಥರ ಮ್ಯಾಂಗೋ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ಮ್ಯಾಂಗೋ ಬಂದ್ಬಿಟ್ಟು ನಾನು ಸ್ವಲ್ಪ ದೂರ ಹಾಕಿ ಅಂತ ಹೇಳಿದ್ದೆ, ಬಟ್ ಅವ್ರಿಗೆ ಗೊತ್ತಾಗುತ್ತಲ್ಲ ಯಾವತ್ತು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಆ ರೀತಿ ಹಾಕಿದ್ರೆ ಅಷ್ಟು ಲುಕ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಬ್ಯಾಕ್ ಟು ಬ್ಯಾಕೆ ಅವರು ಮ್ಯಾಂಗೋ ಹಾಕಿದ್ದಾರೆ. ಮತ್ತು ಇದೊಂದು ಡಾಲರ್, ಚಿಕ್ಕದು ಲಕ್ಷ್ಮಿ ಡಾಲರ್ ಥರ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳಿರಲಿಲ್ಲ, ಬಟ್ ಅವರೇ ಒಂದು ಡಾಲರ್ ಥರ ಹಾಕಿದ್ದಾರೆ ನೋಡಿ. ಇವಾಗ ಫೋಕಸ್ ಮಾಡ್ತಾಯಿದೆ ನೋಡಿ, ಇದು ಕಂಪ್ಲೀಟ್ ಡಿಸೈನ್. ಸೊ ಈ ರೀತಿ ಇದೆ. ಅಂದರೆ ಇದು ವೆಯ್ಟ್ ಬಂದ್ಬಿಟ್ಟು 26.5 ಇದೆ. ಸೊ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದಾರೆ, 26.5 ಇದೆ ಇದು ನೋಡಿ. ಎಲ್ಲ ಫುಲ್ ಗೋಲ್ಡ್ ವ್ಯಾಲ್ಯೂನೇ, ಎಲ್ಲೂ ನಾನು ಅದು ಸ್ಟೋನ್ಸ್ ಇಲ್ಲ. ಸೊ ಈ ರೀತಿ ಬಟನ್ ಥರ ಹಾಕಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಬಂದು ಸೊ ಇದನ್ನು ನಾನು ಬ್ಯಾಕ್ ಸೈಡಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನೀವೇನಾದ್ರು ಗೋಲ್ಡ್ ಪರ್ಚೇಸ್ ಏನಾದ್ರು ಮಾಡಿಸಿದ್ರೆ ಅಥವಾ ಲೈಟ್ ವೆಯ್ಟಲ್ಲಿ ಏನಾದ್ರು ಮಾಡಿಸಿದಾಗ ಸೊ ಬ್ಯಾಕ್ ಸೈಡ್ ಇರೋದೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಯಾಕೆ ಅಂತಂದರೆ ಸೊ ಬ್ಯಾಕ್ ಸೈಡ್ ಅವರು ಗೋಲ್ಡ್ ಫಿಲ್ ಮಾಡಿರಲ್ಲ, ಈ ರೀತಿ ಲೈಟಾಗಿ ಡಿಸೈನ್ ಮಾಡಿರೋದ್ರಿಂದ ಸ್ವಲ್ಪ ಅಂದರೆ ಸರಿಯಾಗಿ ಆಚಾರಿ ಕೆಲಸ ಏನಾದ್ರು ಮಾಡಿಲ್ಲ ಅಂತಂದರೆ ಸೊ ಚಿನ್ನಕ್ಕೆ ಎಫೆಕ್ಟ್ ಆಗ್ಬೋದು, ಇಲ್ಲ ನಾವು ಹಾಕೊಳ್ಳೋ ಸ್ಯಾರಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಂದು ಮ್ಯಾಂಗೋಗೆ ಅವರು ಕರೆಕ್ಟಾಗಿ ಅದನ್ನು ಏನು ಕೆಲಸ ಮಾಡಿಲ್ಲ ಅಂತಂದರೆ ಚುಚ್ಚೋದಾಗಲಿ ಆ ಥರ ಏನಾದ್ರು ಮಾಡಿದಾಗ ಸ್ಯಾರಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಗೋಲ್ಡ್ಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಗೋಲ್ಡ್ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಾನು ತೊಗೊಳ್ಳೋವಾಗಲೇ ಎಲ್ಲ ಚೆಕ್ ಮಾಡಿ ನಾನು ತೊಗೊಂಡಿದ್ದೆ. ಸೊ ಅದರಿಂದ ಇದಕ್ಕೇನು ಎಫೆಕ್ಟ್ ಇಲ್ಲ. ಅದಕ್ಕೆ ನಾನು ಈ ಥರ ಎಲ್ಲದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಅಂದರೆ ಮುಟ್ಟಿ ಚೆಕ್ ಮಾಡ್ಕೋತಾ ಇರೋದು. ಏನಾದರೂ ತರ್ಚೋ ಥರ ಆಗುತ್ತಾ, ಇಲ್ಲಾಂದರೆ ಗೋಲ್ಡ್ ಏನಾದ್ರು ಸ್ವಲ್ಪ ಬಿಟ್ಟೋಗಿದೆಯಾ ಸೈಡಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಈ ಥರ ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಈಗಿನ ಗೋಲ್ಡ್ ರೇಟಲ್ಲಿ ನಾವು ಪದೇ ಇದನ್ನು ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಮುರಿಸ್ಬಿಟ್ಟು ಬೇರೆ ಮಾಡಿಸ್ಕೊಳ್ಳೋದಾಗಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತೊಗೊಳ್ಳೋವಾಗಲೇ ಒಟ್ಟಿಗೆ ಎಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಆ ಥರ ಏನು ಮುಂದಕ್ಕಾಗಲಿ ಇವಾಗಲಿ ಪ್ರಾಬ್ಲಮ್ಗಳು ಇರಲ್ಲ ನೋಡಿ. 26 ಗ್ರಾಮ್ಗೆ ಇದು ಆಲ್ಮೋಸ್ಟ್ 3.5 lakh ಮೇಲೆ ಆಗಿದೆ, ಅಂದರೆ 3.5 ಲಕ್ಷದ ಮೇಲೆ ಆಗಿದೆ. ಸೊ 26 ಗ್ರಾಮ್ಗೆ. ಸೊ ಫಸ್ಟ್ ಟೈಮ್ ತೊಗೊಳ್ಳೋದೇ ಕಷ್ಟ, ಅದರಲ್ಲಿ ಮತ್ತೆ ಏನಾದರೂ ರಿಪೇರಿ ಬಂತು ಅಂತಂದರೆ ಮತ್ತೆ ಅದನ್ನು ರಿಪೇರಿ ಮಾಡಿಸೋದು, ಮತ್ತು ಸ್ವಲ್ಪ ಚಿನ್ನ ವೇಸ್ಟ್ ಆಗೋದು. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಏನಕ್ಕೆ ಅಲ್ವಾ. ಸೊ ಮೊದಲನೇ ತೊಗೊಳ್ಳೋವಾಗಲೆಲ್ಲ ಚೆಕ್ ಮಾಡ್ಕೊಂಡು ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದು ನೋಡಿ ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಮತ್ತು 916 ಬಂದು ಇಲ್ಲ ಹಾಕಿದ್ದಾರೆ, 916 ಅಂತ ಹೇಳಿಬಿಟ್ಟು. ಸೊ ನೋಡಿ ಕಂಪ್ಲೀಟಾಗಿ ಈ ರೀತಿ ಇದೆ.
ಇನ್ನೊಂದು ಹಾರ. ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಅನ್ಕೋತೀನಿ. ಸೊ ಇದ್ರ ಡೀಟೇಲ್ಸ್ ಬಂದು ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡೆ. ಬಟ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಇದೆ. ಮತ್ತು ಇದ್ರದ್ದು ಪಿಕ್ಚರ್ ಹಾಕ್ತೀನಿ ಯಾವ ರೀತಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ನೋಡಿ, ನೀವು ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು. ಇದು ಎಷ್ಟು ಅಂದರೆ ಇದು ಲೈಟ್ ವೆಯ್ಟಲ್ಲಿ ಮಾಡಿರೋದಲ್ವ, 31 ಸಮಥಿಂಗ್ ಮೇಲೆ ಇದೆ. ಇದು ಫ್ರಂಟ್ ಬಂದು ಈ ರೀತಿ ಡಾಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಡಾಲರ್ ಇಷ್ಟ ಆಗಿ ನಾನು ಈ ಡಿಸೈನ್ ಮಾಡಿಸ್ಕೊಂಡಿದ್ದೆ. ಬಟ್ ಇದಕ್ಕೂ ಅಷ್ಟೇ ಯಾವುದೇ ರೀತಿ ಸ್ಟೋನ್ಸ್ ನಾನು ಹಾಕಿಲ್ಲ. ಸೊ ವಿತೌಟ್ ಸ್ಟೋನ್ಸೇ ಮಾಡಿಸಿದ್ದೀನಿ ಎರಡನ್ನೂ. ಸೊ ಫ್ರಂಟ್ ಬಂದು ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ನಾವು ಬ್ಯಾಕ್ ಚೆಕ್ ಮಾಡಿದಾಗ ಇದ್ರದ್ದು ಸೊ ಡಾಲರಿಂದ ಹಿಡಿದು ಚೈನಿಂದ ಹಿಡಿದು ಎರಡೂ ಅಷ್ಟೇ. ಇದು ನಾನು ತೊಗೊಳ್ಳೋವಾಗ ನಾನು ಚೆಕ್ ಮಾಡ್ಕೊಂಡಿಲ್ಲ ಬ್ಯಾಕ್ ಸೈಡು. ಸೊ ಇದು ಬ್ಯಾಕ್ ಸೈಡ್ ಏನಾಗಿದೆ, ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಚುಚ್ಚೋದು ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ನಾನು ಮೊದಲೇ ಹೇಳ್ದಂಗೆ ಇದು ತುಂಬ ಟ್ರಬಲ್ ಆಗುತ್ತೆ ಸ್ಯಾರಿಗಳಿಗೆಲ್ಲ ಹಾಕ್ಕೊಂಡಾಗ, ಚುಚ್ಚೋದು ಮತ್ತು ಸ್ಯಾರಿದೆಲ್ಲ ದಾರ ಎಲ್ಲ ಎಳ್ಕೊಂಡು ಬರೋದು ಆ ರೀತಿ ಆಗಿದೆ. ನಾನು ಒಂದು ಫಂಕ್ಷನ್ಗೆ ಇದನ್ನು ಹಾಕ್ಕೊಂಡಿದ್ದಾಗ ಆ ಕಂಪ್ಲೀಟ್ ಸ್ಯಾರಿನೇ ಹಾಳಾಯಿತು. ಅದೇ ಒಂದು ಕ್ರೇಪ್ ಸಿಲ್ಕು. ಸೊ ಅದು ಪಿಕ್ಚರು ಹಾಕ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದು ಡಾಲರ್ ಆಗಲಿ ಮತ್ತು ಅದ್ರ ಚೈನ್ ಆಗಲಿ ಸೊ ಎರಡೂ ಸ್ವಲ್ಪ ಏನಂತಾರೆ ಚುಚ್ಚೋ ಥರ ಆಗಿರೋದ್ರಿಂದ ಸೊ ಆ ಸ್ಯಾರಿ ನಾನು ಯಾವುದು ಹಾಕ್ಕೊಂಡಿದ್ದೆ ಆ ಸ್ಯಾರಿ ಬಂದು ದಾರ ಎಲ್ಲ ಕಿತ್ಕೊಂಡು ಬಂದುಬಿಟ್ಟಿದೆ. ಸೊ ಡಾಲರ್ ಆಗಿರ್ಬೋದು ಅಥವಾ ಚೈನ್ ಆಗಿರ್ಬೋದು. ಸೊ ಈ ರೀತಿ ನಾನು ಮುಟ್ಟಿ ಪ್ರೆಸ್ ಮಾಡಿ ನೋಡ್ತಿದ್ದೀನಲ್ವ ಆ ಜಾಗದಲ್ಲಿ ಸೊ ಅದು ಸ್ವಲ್ಪ ತುರಿ ಇರೋದ್ರಿಂದ ಗೋಲ್ಡು ಸೊ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಸೊ ಈ ಚೈನ ನಾವು ತೊಗೋಬೇಕಾದ್ರೆ ನಾನು ಚೆಕ್ ಮಾಡಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಯಾರಾದರೂ ಈ ಥರ ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಂಡಾಗ ಈ ಥರ ಲೈಟ್ ವೆಯ್ಟ್ಗಳಲ್ಲಿ ಗೋಲ್ಡ್ನ ಮಾಡಿಸ್ಕೊಂಡಾಗ ಈ ಥರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಈಸ್ಕೊಳ್ಳೋಕ್ಕಿಂತ ಮುಂಚೆ. ಇವಾಗ ನೋಡಿ ನಾನು ಮತ್ತೆ ಇದನ್ನು ಸ್ವಲ್ಪ ತೊಗೊಂಡೋಗಿ ಕೊಟ್ಟು ಇದನ್ನೆಲ್ಲ ಸರಿ ಮಾಡಿಸ್ಬೇಕು. ಸೊ ಅವರೆಲ್ಲ ಆಚಾರಿಗಳಿದು ಮತ್ತೆ ರೀವರ್ಕ್ ಮಾಡಿದಾಗ ಎಷ್ಟು ಗೋಲ್ಡ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದೇ ಇದರಲ್ಲಿ ಏನು ಸ್ಟೋನ್ಸ್ ಇಲ್ಲದೆ ಇರೋದ್ರಿಂದ ವೆಯ್ಟ್ ಎಷ್ಟು ಬರುತ್ತೆ ಸೊ ಅವರು ರೆಡಿ ಮಾಡಿಕೊಟ್ಮೇಲೂ ಅಷ್ಟೇ ವೆಯ್ಟ್ ಬರಬೇಕು. ಸೊ ಏನಾದರೂ ಅಷ್ಟು ಬಂದಿಲ್ಲ ಅಂತಂದರೆ ಅವ್ರು ರಿಪೇರಿ ಮಾಡುವಾಗ ಸ್ವಲ್ಪ ಗೋಲ್ಡ್ ಲಾಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೇ ಥರ ಅಂತಲ್ಲ, ನೀವು ಯಾವುದೇ ರೀತಿ ಗೋಲ್ಡ್ ಮಾಡಿಸ್ಕೊಂಡ್ರು ಅಷ್ಟೇ ಸ್ವಲ್ಪ ವೆರಿಫೈ ಮಾಡ್ಕೊಳ್ಳಿ ಈಸ್ಕೊಳ್ಳೋಕ್ಕಿಂತ ಮುಂಚೆ. ಬಿಕಾಸ್ ನಾನು ಹಾಗೆ ಹೇಳ್ದಂಗೆ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು ಮತ್ತೆ ತೊಗೊಂಡೋಗಿ ರೀವರ್ಕ್ ಆಗಲಿ ಕೊಟ್ಬಿಡೋದಾಗಲಿ ಮತ್ತು ಮುರ್ಸಾಕಿ ಬೇರೆ ಮಾಡಿಸ್ಕೊಳ್ಳೋದಾಗಲಿ ಮಾಡೋಕ್ಕಾಗಲ್ಲ. ಸೊ ಗೋಲ್ಡ್ ರೇಟ್ ಅಷ್ಟು ಜಾಸ್ತಿ ಆಗಿದೆ. ಸೊ ಇದು ಬಂದು 30 ಗ್ರಾಮ್ ಮೇಲೆ ಇದೆ, ಅಂದರೆ 32 33 ಇರ್ಬೋದೇನೋ ಅಷ್ಟು ಗ್ರಾಮ್ ಇದೆ ಇದು. ಸೊ ಫಸ್ಟು ನಾನು ತೋರಿಸಿದ್ದು ಮ್ಯಾಂಗೋ ಚೈನ್ ಬಂದು 26.5 ಇದೆ. 26.5ಗೆ ಮೋರ್ ದೆನ್ 3.5 ಲಕ್ಷದ ಮೇಲೆ ಆಗುತ್ತೆ. ಅದು ನಾವು ಶಾಪ್ಗಳಲ್ಲಿ ಮಾಡಿಸೋದ್ರಿಂದ ನಾವೇನಾದರೂ ಇದೇ ಥರ ಗೋಲ್ಡ್ನ ನಾವೇನಾದ್ರೂ ಶೋರೂಮ್ಗಳಲ್ಲಿ ಬೇರೆ ಕಡೆ ಏನಾದ್ರು ಮಾಡಿಸ್ಕೊಂಡ್ರೆ ವೇಸ್ಟೇಜ್ ಇನ್ನೂ ಜಾಸ್ತಿ ಆಗ್ತಾರೆ. ವೇಸ್ಟೇಜ್ ಆಗಿರ್ಬೋದು, ಕೂಲಿ ಆಗಿರ್ಬೋದು. ಸೊ ನಾವು ಗೊತ್ತಿರೋ ಶಾಪ್ಗಳಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ವೇಸ್ಟೇಜು ಕಡಿಮೆ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಅಮೌಂಟು ಸೇವ್ ಮಾಡ್ಬೋದು ಅಷ್ಟೇ. ಸೊ ನೋಡಿ ಈ ಥರ ಡಬಲ್ ಲೇಯರ್ ಮಾಡಿಸ್ಕೊಂಡಾಗಲೂ ಅಷ್ಟೇ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ. ನಾವು ಹಾಕೋಬೇಕಾದ್ರೆ ಸರಿಯಾಗಿ ನೋಡಿಕೊಂಡು ಅಂದರೆ ಸರಿಯಾಗಿ ಮಾಡ್ಕೊಂಡು ಹಾಕೋಬೇಕು. ಮತ್ತು ನಾವು ಇಡುವಾಗಲೂ ಅಷ್ಟೇ ಅದನ್ನು ಕರೆಕ್ಟಾಗಿ ಇಡಬೇಕು. ಇಲ್ಲಾಂದರೆ ಅದು ಮುರಿದೋಗೋ ಚಾನ್ಸಸ್ ಆ ಥರದ್ದೆಲ್ಲ ಇರುತ್ತೆ. ಅಂದರೆ ಈ ರೀತಿ ನಾವು 2 ಲೇಯರ್ ಎಲ್ಲ ಮಾಡಿಸ್ಕೊಂಡಾಗ ಅದು ಸರಿಯಾಗಿ ಆಬ್ವಿಯಸ್ಲಿ ಕೂತ್ಕೊಳ್ಳಲ್ಲ. ಸೊ ಈಗ ನೋಡ್ತಿದ್ದೀರಲ್ವ ಈ ರೀತಿ ಆಗುತ್ತೆ. ಸೊ ಅದನ್ನು ನಾವು ಮತ್ತೆ ಸರಿ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದರೆ ಮತ್ತೆ ಸರಿ ಮಾಡೋಕ್ಕೆ ಹೋಗಿದಾಗ ಕಿತ್ತೋಗೋದು, ಮುರಿದೋಗೋದು ಆ ಥರ ಎಲ್ಲ ಆಗುತ್ತೆ. ನಾನು ಗೋಲ್ಡ್ ತೊಗೊಂಡಿರೋದ್ರಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ರೀತಿ ಪ್ರಾಬ್ಲಮ್ ನನಗೆ ಯಾವುದು ಗೋಲ್ಡಲ್ಲೂ ಆಗಿಲ್ಲ. ನಾನು ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 3 ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಹಾಕಿದ್ದೀನಿ. ಸೊ ಅದರಲ್ಲೂ ಸ್ವಲ್ಪ ಲೈಟ್ ವೆಯ್ಟ್ ಜ್ಯುವೆಲರಿಗಳಿದೆ. ಸೊ ಲೈಟ್ ವೆಯ್ಟ್ ಅಂದರೆ ತುಂಬ ಕಡಿಮೆ ಏನಿಲ್ಲ, ಅದನ್ನು ಆಲ್ಮೋಸ್ಟ್ 50-62 ಗ್ರಾಮಲ್ಲೇ ಇದೆ. ಬಟ್ ಅದರಲ್ಲಿ ನಾನು ಈ ರೀತಿ ಪ್ರಾಬ್ಲಮ್ಗಳು ಯಾವುದು ನಾನು ನೋಡಲಿಲ್ಲ. ಬಟ್ ಈ ಜ್ಯುವೆಲರಿನಲ್ಲೇ ನಾನು ಆ ಥರ ಕಂಡಿದ್ದು. ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಬೇಕಾದ್ರೆ ಯಾರಾದ್ರು ಜ್ಯುವೆಲರಿ ತೊಗೊಂಡ್ರೆ ಈಗಿನ ರೇಟಲ್ಲಂತೂ ಜ್ಯುವೆಲರಿ ತೊಗೊಳ್ಳೋದು ಕಷ್ಟನೇ ಇದೆ. ಸೊ ಅದರಲ್ಲೂ ತೊಗೊಂಡು ಮತ್ತೆ ಏನಾದ್ರು ರಿಪೇರಿಗೆ ಬಂತು ಅಂದರೆ ಅದೆಲ್ಲ ಕೊಡೋದ್ರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಯಾರಾದ್ರು ತೊಗೊಳಾಗಿದ್ರೆ ಸ್ವಲ್ಪ ಕಾಷನ್ ಥರ ಅಷ್ಟೇ. ಸೊ ಇನ್ನೂ 2 ಜ್ಯುವೆಲರಿ ಇದೆ. ಒಂದು ಕಿವಿ ಓಲೆ ಮತ್ತು ಇನ್ನೊಂದು ಬಂದು ಬ್ರೇಸ್ಲೆಟ್. ಅದು 2 ರೀಸೆಂಟಾಗಿ ಮಾಡಿಸಿದ್ದೇನೆ. ಸೊ ಈ 3 ಜ್ಯುವೆಲರಿಲಿ ಅಷ್ಟೇ ನನಗೆ ಪ್ರಾಬ್ಲಮ್ ಅಂತ ಅನಿಸಿತು. ಸೊ ಆ 2 ಜ್ಯುವೆಲರಿನಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಒಂದು ಎಂಬ್ರಾಯ್ಡರಿ ಮಿಷಿನ್ ಡೀಟೇಲ್ಸ್ ಬಗ್ಗೆ. ಅದು ಎಷ್ಟೊಂದು ಜನಕ್ಕೆ ಇಷ್ಟ ಆಗಿತ್ತು, ಕಮೆಂಟ್ ಕೂಡ ಮಾಡಿದ್ರಿ. ಸೊ ಈ ಮಿಷಿನ್ ಎಲ್ಲಿ ಸಿಗುತ್ತೆ, EMIಗೆ ಸಿಗುತ್ತಾ, ಸಬ್ಸಿಡಿ ಕೊಡ್ತಾರಾ, ಮತ್ತು ಇದನ್ನು ನಾವು ಎಲ್ಲಿ ತೊಗೋಬೋದು, ಮತ್ತು ನಮಗೆ ಆರ್ಡ್ರಸ್ ಎಲ್ಲ ಹೇಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ
ಎಂಬ್ರಾಯ್ಡ್ರಿ ಮಿಷಿನ್ ನಾವು ಎಲ್ಲಿ ತೊಗೋಬೋದು, ಅಂದರೆ ಅದರ ಕಾಸ್ಟ್ ಎಷ್ಟಿರುತ್ತೆ, ಮತ್ತು ಸಬ್ಸಿಡಿ ಏನು, ಮತ್ತು ಅಂದರೆ ಫಸ್ಟ್ ಹೆಡ್ ಸೆಕೆಂಡ್ ಹೆಡ್ ಅಂತ 2 ಇರುತ್ತೆ, ಅದರಲ್ಲಿ ಯಾವ್ದು ತೊಗೊಂಡ್ರೆ ಬೆಸ್ಟು. ಸೊ ಈ ಡೀಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಎಂಬ್ರಾಯ್ಡ್ರಿ ಮಿಷಿನ್ ಇಟ್ಕೊಂಡು ನಾವು ಯಾವ್ಯಾವ ರೀತಿ ಎಲ್ಲ ಕೆಲಸ ಮಾಡ್ಬೋದು, ಅಂದರೆ ಮನೇಲೇ ಕೂತ್ಕೊಂಡು ಯಾವ ರೀತಿ ಅರ್ನ್ ಮಾಡ್ಬೋದು ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಹೇಳ್ದಂಗೆ ನಿಮಗೆ ಕಿವಿ ಓಲೆದೊಂದು ಮತ್ತು ಬ್ರೇಸ್ಲೆಟ್ ಒಂದು, ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.